ಮಾರ್ಟಿನ್ ಚಿತ್ರದ ನಿರ್ಮಾಪಕರಿಗೆ ಕೋಟಿ ಕೋಟಿ ಧೋಖ ಆಗಿದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಟ ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರದ ನಿರ್ಮಾಪಕರಿಗೆ ಈ ರೀತಿಯಾಗಿ ಮೋಸ ಮಾಡಲಾಗಿದೆ. ಸಿನಿಮಾ ಸಿಜಿ ಹಾಗೂ ವಿಎಫ್ಎಕ್ಸ್ ಮಾಡುವಲ್ಲಿ ಕೋಟ್ಯಾಂತರ ರೂಪಾಯಿ ಮೋಸ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಜಿಟಲ್ ಟೆರೆನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮೇಲೆ ಈಗ ದೂರು ಕೂಡ ದಾಖಲಾಗಿದೆ. ಸತ್ಯ ರೆಡ್ಡಿ ಮತ್ತು ಸುನಿಲ್ ವಿರುದ್ಧ ಠಾಣೆಗೆ ಮೆಟ್ಟಿಲೇರಿರುವಂಥದ್ದು ನಿರ್ಮಾಪಕರು. ಮಾರ್ಟಿನ್ ಚಿತ್ರದ ನಿರ್ಮಾಪಕರಿಗೆ ಕೋಟಿ ಕೋಟಿ ವಂಚನೆ ಮಾಡಲಾಗಿದೆ, ಧೋಖ ಆಗಿದೆ ಅನ್ನೋದು. ನಟ ಧ್ರುವ ಸರ್ಜಾ ನಟನೆಯ ಚಿತ್ರ ಇದು ಮಾರ್ಟಿನ್. ಆ ಚಿತ್ರದ ನಿರ್ಮಾಪಕರಿಗೆ ಈ ರೀತಿಯಾಗಿ ಮೋಸ ಮಾಡಲಾಗಿದೆ. ಕನ್ನಡದ ಬಹುಕೋಟಿ ಸಿನಿಮಾ ಮಾರ್ಟಿನ್ ಸಿನಿಮಾ ಇದೇ ಅಕ್ಟೋಬರ್ 11ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರುವಂಥ ಸಿನಿಮಾ ಇದು. ಮಾರ್ಟಿನ್ ಸಿನಿಮಾದ ಸಿಜಿ ಹಾಗೂ ವಿಎಫ್ಎಕ್ಸ್ ಕೆಲಸ ಮಾಡಿಕೊಡೋದಾಗಿ ಆ ವಿಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ಮೋಸ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಡಿಜಿಟಲ್ ಟೆರೆನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಮೋಸ ಆಗಿದೆ ಅಂತ ಆ ರೀತಿಯ ದೂರಿನಲ್ಲಿ ಉಲ್ಲೇಖ ಆಗಿದೆ. 2.5 ಕೋಟಿ ರೂಪಾಯಿ ಹಣ ಪಡೆದು ಸಿಜಿ ಹಾಗೂ ವಿಎಫ್ಎಕ್ಸ್ ಕೆಲಸವನ್ನು ಮಾಡಿಕೊಟ್ಟಿಲ್ಲ ಅನ್ನುವಂಥ ವಿಚಾರ. 2.5 ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆ ಸತ್ಯ ರೆಡ್ಡಿ ಮತ್ತು ಸುನಿಲ್ ಅಂಥೇಳಿ ಅವರ ವಿರುದ್ಧ ಈಗ ದೂರು ಕೂಡ ದಾಖಲಾಗಿದೆ. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ 2.5 ಕೋಟಿಯನ್ನು ವಂಚನೆ ಮಾಡಿದ್ದಾರೆ ಅಂತ ಸತ್ಯ ರೆಡ್ಡಿ ಮತ್ತು ಸುನಿಲ್ ಮೇಲೆ ಎಫ್ಐಆರ್ ಕೂಡ ದಾಖಲಿಸಿಕೊಳ್ಳಲಾಗಿದೆ. ಈ ಸಿನಿಮಾ ಅಕ್ಟೋಬರ್ 11ಕ್ಕೆ ರಿಲೀಸ್ ಆಗಬೇಕಾಗಿತ್ತು. ಆದರೆ ಈ ಟೈಮಲ್ಲಿ ಈ ರೀತಿಯಾಗಿ ನಿರ್ಮಾಪಕರಿಗೆ ಮೋಸ ಆಗಿದೆ. ನಾವು ವಿಎಫ್ಎಕ್ಸನ್ನು ಅಥವಾ ಸಿ ಜಿಯನ್ನು ಮಾಡಿಕೊಡ್ತೀವಿ, ಆ ಕೆಲಸವನ್ನು ಮಾಡಿಕೊಡ್ತೀವಿ ಅಂಥೇಳಿ ದುಡ್ಡನ್ನು ಇಸ್ಕೊಂಡಿದ್ದಾರೆ. ಕ್ವಾಲಿಟಿ ಇಲ್ಲ, ಕ್ಲಾರಿಟಿ ಇಲ್ಲ ಅಂಥೇಳಿ ಈಗ ದೂರು ದಾಖಲಾಗಿದೆ. ಇದೇ ವಿಚಾರವಾಗಿ ಅಂದರೆ ತನಿಖೆ ನಡೆಸಿ ವಂಚನೆ ಆರೋಪದಡಿ ವಿಚಾರಣಾಧೀನ ಖೈದಿಯಾಗಿ ಈಗ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ ಸತ್ಯ ರೆಡ್ಡಿ. ಸೊ ಈ ಕುರಿತು ಮಾರ್ಟಿನ್ ನಿರ್ಮಾಪಕ ಉದಯ್ ಅವರು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇದು ಆಗಿದ್ದು ನಿಜ ಅಂಥೇಳಿ ಒಪ್ಕೊಂಡಿದ್ದಾರೆ. ಸೊ ಮಾರ್ಟಿನ್ ಚಿತ್ರದ ನಿರ್ಮಾಪಕರಿಗೆ ಈ ರೀತಿಯಾಗಿ ಕೋಟಿ ಕೋಟಿ ರೂಪಾಯಿ ವಂಚನೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ನಿರ್ಮಾಪಕರು ಯಾವ ರೀತಿಯಾಗಿ ಮೋಸಕ್ಕೆ ಒಳಗಾದ್ರು ಅಂತೇಳಿ ಈ ವಿಚಾರದಲ್ಲಿ? ಹೇಮಕುಮಾರ್, ಧ್ರುವ ಸರ್ಜಾ ನಟನೆಯ ಮಾರ್ಟಿನ್ ಚಿತ್ರದ ನಿರ್ಮಾಪಕಿ ಇದೀಗ ಕೋಟ್ಯಾಂತರ ರೂಪಾಯಿ ಧೋಖ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಸಿಗ್ತಾರೆ. ಕನ್ನಡದ ಬಹುಕೋಟಿ ಸಿನಿಮಾ ಮಾರ್ಟಿನ್ ಅಂತ ಹೇಳ್ಬೋದು. ಇದೇ ಅಕ್ಟೋಬರ್ 11ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಮಾರ್ಟಿನ್. ಜೊತೆಗೆ ಟೀಸರ್ ನಿಂದ ದೊಡ್ಡ ಮಟ್ಟದಲ್ಲಿ ಸೌಂಡ್ ಕೂಡ ಮಾಡಿತ್ತು. ಇವತ್ತು ಅವರು ಒಂದು ಬಿಗ್ ಅನೌನ್ಸ್ಮೆಂಟ್ ಅಂತ ಹೇಳಿ ಅನೌನ್ಸ್ ಕೂಡ ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗು ಹೋಗುಗಳ ಬಗ್ಗೆ ಅದನ್ನ ಪ್ರೆಸ್ ಮೀಟ್ ಕೂಡ ಇರುವಂತದ್ದು. ಜೊತೆಗೆ ಓಕೆ ಯಶೋಧ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ನಡದ ಬಹುಕೋಟಿ ಸಿನಿಮಾ ಇದು ಮಾರ್ಟಿನ್ ಸಿನಿಮಾ. ಆದರೆ ಈ ಸಿನಿಮಾದ ನಿರ್ಮಾಪಕರಿಗೆ ಈ ರೀತಿಯಾಗಿ ಮೋಸ ಆಗಿರುವಂಥದ್ದು. 2.5 ಕೋಟಿ ರೂಪಾಯಿ ಮೋಸವನ್ನು ಮಾಡಿದ್ದಾರೆ ಅಂಥೇಳಿ, ಅದು ಸಿ ಜಿ ಮತ್ತು ವಿ ಎಫ್ ಎಕ್ಸ್ ಕೆಲಸ ಮಾಡಿಕೊಡ್ತೀವಿ ಅಂಥೇಳಿ ಸತಾಯಿಸಿ 2.5 ಕೋಟಿ ಮೋಸಕ್ಕೆ ಹೋಗಿದ್ದಾರೆ. ಸತ್ಯ ರೆಡ್ಡಿ ಮತ್ತು ಸುನಿಲ್ 2.5 ಕೋಟಿ ರೂಪಾಯಿಯನ್ನು ಮೋಸ ಮಾಡಿದ್ದಾರೆ ಅಂತ ದೂರನ್ನು ಕೂಡ ಕೊಡಲಾಗಿದೆ. ದೂರಿನ ಅನ್ವಯ ಈಗ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಫೋನ್ ಸಂಪರ್ಕದಲ್ಲಿದ್ದಾರೆ. ಯಶೋಧ, ಈಗ ದೂರನ್ನು ಕೂಡ ಕೊಡಲಾಗಿದೆ, ಆ ದೂರಿನ ಅನ್ವಯ ಶಿಕ್ಷೆ ಆಗ್ತಾ ಇದೆಯಾ ಅವರಿಗೆ? ಎಸ್, ಅದೇ ನಾನು ಹೇಳ್ತಾ ಇದ್ದ ಹಾಗೆ ಮಾರ್ಟಿನ್ ಸಿನಿಮಾದ ಸಿಜಿ ಹಾಗೂ ವಿಎಫ್ಎಕ್ಸ್ ಕೆಲಸ ಮಾಡಿಕೊಳ್ಳುವಂತಹ ವಿಚಾರದಲ್ಲಿ ಕೋಟ್ಯಾಂತರ ರೂಪಾಯಿ ಮೋಸ ಆಗಿರೋದ್ರ ಬಗ್ಗೆ ಈಗ ಸ್ವತಃ ಪ್ರೊಡ್ಯೂಸರ್ ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಡಿಜಿಟಲ್ ಟೆರೆನ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇದೀಗ ಅವ್ರಿಗೆ ಮೋಸ ಆಗಿದೆ. 2.5 ಕೋಟಿ ರೂಪಾಯಿ ಹಣವನ್ನ ಪಡೆದು ಸಿಜಿ ಹಾಗೂ ವಿಎಫ್ಎಕ್ಸ್ ಕೆಲಸ ಮಾಡದೆ ಸತಾಯಿಸಿದ್ದಾರೆ ಸತ್ಯ ರೆಡ್ಡಿ ಹಾಗೂ ಸುನಿಲ್ ಅಂತ ಹೇಳಿ ಇದೀಗ ಪ್ರೊಡ್ಯೂಸರ್ ಮೆಹ್ತಾ ಅವರು ಆರೋಪವನ್ನ ಮಾಡ್ತಾ ಇದ್ದಾರೆ. 2.5 ಕೋಟಿ ರೂಪಾಯಿ ಮೋಸ ಮಾಡಿದ್ದಾರೆ ಅಂತ ಹೇಳಿ ಈಗ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ನಿರ್ಮಾಪಕರು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ 2.5 ಕೋಟಿ ವಂಚಿಸಿದ ಸತ್ಯ ರೆಡ್ಡಿ ಹಾಗೂ ಸುನಿಲ್ ಮೇಲೆ ತನಿಖೆ ವಂಚನೆಯ ಆರೋಪದಡಿ ಇದೀಗ ವಿಚಾರಣಾಧೀನ ಖೈದಿಯಾಗಿ ಪರಪ್ಪನ ಅಗ್ರಹಾರಕ್ಕೆ ಜೈಲು ಸೇರಿದ್ದಾರೆ ವಂಚಕ ಸತ್ಯ ರೆಡ್ಡಿ ಅನ್ನೋ ಮಾಹಿತಿ ಕೂಡ ಇದೀಗ ಸದ್ಯಕ್ಕೆ ಸಿಕ್ಕಿರುವಂತದ್ದು. ಜೊತೆಗೆ ಅವರು ವಂಚಿಸಿರೋದು ನಿಜ, ಕಾನೂನಿಗೆ ಅವರ ವಿರುದ್ಧ ಕ್ರಮವನ್ನ ತಗೊಳ್ತೀವಿ, ಅದರಿಂದಲೇ ಸಿನಿಮಾ ರಿಲೀಸ್ ತಡವಾಯ್ತು ಅಂತ ಹೇಳಿ ಈಗ ಎಲ್ಲರೂ ಅಭಿಮಾನಿಗಳು ಕೇಳ್ತಾ ಇದ್ರು, ಯಾವಾಗ ರಿಲೀಸ್ ಮಾಡ್ತೀರಾ ಮಾಹಿತಿ, ಏನಕ್ಕೆ ಇಷ್ಟು ಡಿಲೇ ಆಯ್ತು ಅಂತ ಹೇಳಿ ಸ್ವತಃ ಇದೀಗ ಅವರು ಹೇಳಿಕೊಂಡು ಆಗುತ್ತೆ ಅಂತ ಹೇಳಿ ಕಾದು ನೋಡ್ಬೇಕು. ಓಕೆ ಥ್ಯಾಂಕ್ ಯು ಯಶೋಧ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಬಹು ನಿರೀಕ್ಷಿತ ಸಿನಿಮಾ ಇದು ಮಾರ್ಟಿನ್ ಸಿನಿಮಾ. ಧ್ರುವ ಸರ್ಜಾ ಅವರ ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇರುವಂಥ ಸಿನಿಮಾ ಇದು.
ಬಟ್ ಈ ಕಾರಣಕ್ಕಾಗಿ ಈ ರೀತಿಯಾಗಿ ಮೋಸ ಆಗಿರೋದ್ರಿಂದಾಗಿ ಈ ಸಿನಿಮಾ ಡಿಲೇ ಆಗ್ತಿದೆ ಅಂತ ನಿರ್ಮಾಪಕರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಅದೆಲ್ಲವೂ ಕೂಡ ಅದೆಲ್ಲವೂ ಕೂಡ ಈಗ ಆರೋಪಿಗಳಿಗೆ ಸಹಜವಾಗಿ ಈಗ ಶಿಕ್ಷೆ ಆಗಿದೆ ಅಂತ ಒಪ್ಕೊಂಡಿದ್ದಾರೆ. ಜೊತೆಗೆ ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಸಿನಿಮಾ ತೆರೆಗೆ ಬರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.